ಸರ್ಕಾರಿ ಶಾಲೆಗಳು ಅಧ್ವಾನ, ಮಾತೃಭಾಷಾ ಕಲಿಕೆ ಅವಸಾನ, ಕನ್ನಡ ಶಾಲೆಗಳ ರಕ್ಷಣೆಗೆ ಸುವರ್ಣ ಅಭಿಯಾನ. ದಾಖಲಾತಿ ಹಾಜರಾತಿ ಕೊರತೆಯ ಕಾರಣ ಮುಂದಿಟ್ಕೊಂಡು ಕನ್ನಡ ಶಾಲೆಗಳಿಗೆ ಬೀಗ ಜಡಿಯೋಕೆ ಸರ್ಕಾರ ಚಿಂತನೆ ನಡೆಸಿದೆ. ಆದರೆ ಈ ಕನ್ನಡ ಶಾಲೆಗಳಂದ್ರೆ ಜನರಿಗೆ ಯಾಕಿಷ್ಟು ಅಸಡ್ಡೆ? ಖಾಸಗಿ ಆಂಗ್ಲ ಶಾಲೆಗಳಿಗೆ ಯಾಕೆ ಮಕ್ಕಳ ದಂಡು ಓಡುತ್ತೆ? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೊರಟ ನಮಗೆ ದಿಗ್ಭ್ರಮೆ ಕಾದಿತ್ತು. ಹೀಗೆ ಕತ್ತಲಲ್ಲಿ ಕುಳಿತು ಓದ್ತಾ ಇರೋ ಮಕ್ಕಳು ಬೆಂಗಳೂರಿನ ಯಶವಂತಪುರದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು. ಇದು ವಿದ್ಯುತ್ ಸಮಸ್ಯೆಯಲ್ಲ. ಇವರು ಕತ್ತಲಲ್ಲಿ ಓದೋಕೆ ಕಾರಣವಾಗಿರೋದು ಪಕ್ಕದಲ್ಲೇ ಇರೋ ತರಕಾರಿ ಮಾರುಕಟ್ಟೆ. ಮಾರುಕಟ್ಟೆಯ ಕಿರಿಕಿರಿ ಹೇಗಿದೆ ಅಂದ್ರೆ, ವ್ಯಾಪಾರಿಗಳು ಶಾಲೆಯ ಕಿಟಕಿಗೆ ಹಗ್ಗ ಕಟ್ಟಿ ಹೊದಿಕೆ ಹೊದಿಸಿ ನೆರಳು ಮಾಡಿಕೊಂಡು ವ್ಯಾಪಾರ ಮಾಡ್ತಾರೆ. ಅವರ ಗಲಾಟೆಯ ಮಧ್ಯದಲ್ಲೇ ಈ ಮಕ್ಕಳು ಪಾಠ ಓದಬೇಕು. ಇದು ಮಾರುಕಟ್ಟೆಯ ಮಧ್ಯದಲ್ಲಿರೋ ಶಾಲೆಯ ಕಥೆಯಾದ್ರೆ, ಇನ್ನೊಂದು ಯಲಹಂಕದಲ್ಲಿರೋ ಶಾಲೆಯ ಗೋಳಿನ ಕಥೆ. ಈ ಶಾಲೆ ಹಾಳು ಬಂಗಲೆಯಂತಿದೆ. ಕಟ್ಟಡದ ಗೋಡೆಗಳು ಯಾವಾಗ ಬೀಳುತ್ತವೋ ಅನ್ನೋ ಭಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಲ್ಲಿದೆ. ಮಕ್ಕಳ ಈ ಪಾಠಶಾಲೆ ದನಕರುಗಳಿಗೆ ಆಶ್ರಯ ಕೊಡುತ್ತೆ. ಕುಡುಕರಿಗೆ ಇದು ಮದ್ಯದಂಗಡಿಯಾಗುತ್ತೆ. ಲಜ್ಜೆಗೇಡಿಗಳು ಬಳಸಿ ಎಸೆದು ಹೋದ ಕಾಂಡೋಮ್ಗಳು ಈ ಶಾಲೆಯ ಆವರಣದಲ್ಲಿ ಪ್ರತ್ಯಕ್ಷವಾಗುತ್ತವೆ. ಇದು ನಮ್ಮ ಕನ್ನಡ ಶಾಲೆ. ಯಾರೇ ಹೇಳಿದ್ರು ಮೇಡಮ್ನರೇ ನಮ್ಮ ಹೊಟ್ಟೆಪಾಡು, ನಾವು ನಿಮಗೆ ಗಲಾಟೆ ಮಾಡಲ್ಲ, ನಿಮಗೇನು ತೊಂದರೆ ಕೊಡಲ್ಲ ಅಂತ ಹೇಳಿಬಿಟ್ಟು ಅವರು ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಅವರು ಪೊಲೀಸ್ನವರು ಅದ್ರ ಬಗ್ಗೆ ಕೇಳ್ತಾನೆ ಇರ್ತಾರೆ, ಅವರು ಹೇಳ್ತಾನೆ ಇರ್ತಾರೆ. ಎಷ್ಟೋ ಸಲ ತೆರವುಗೊಳಿಸಿದ್ದಾರೆ ಅವರು. ತೆರವುಗೊಳಿಸಿದ 4-6 ದಿವಸ ಇರೋದಿಲ್ಲ, ಮತ್ತೆ ಪುನಃ ಕಂಟಿನ್ಯೂ ಮಾಡ್ತಾನೆ. ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮಳೆಗಾಲದಲ್ಲೂ ಇದನ್ನು ಎಷ್ಟು ಸಲ ಪೇಪರ್ಗೆಲ್ಲ ಹಾಕಿದ್ದಾರೆ, ಮಾಡಿದ್ದಾರೆ. ಆದರೆ ಏನು ಆ್ಯಕ್ಷನ್ ಯಾರು ಯಾವ ಥರನೂ ತಗೊಳ್ತಾ ಇಲ್ಲ. ಇವಾಗ ಒಂದು 3 ದಿವಸ ರಜಾ ಬಂತು ಅಂದರೆ ಆ ರೂಮ್ ಯಾವ ಗತಿ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬೀಗಗಳು ಹೊಡೆದಿರ್ತಾರೆ, ಗೋಡೆ ಕಿಟಕಿಗಳು ಬಾಗಿಲು ಮುರಿದಿರ್ತಾರೆ, ಒಳಗಡೆ ಎಲ್ಲ ಗಲೀಜು ಮಾಡಿರ್ತಾರೆ. ಇದರ ಜೊತೆ ಆಂಗ್ಲ ಮಾಧ್ಯಮದಲ್ಲಿ ಓದಿದ್ರೆ ಸುಲಭವಾಗಿ ಕೆಲಸ ಸಿಕ್ಕುತ್ತೆ ಅನ್ನೋ ನಂಬಿಕೆ. ಆಂಗ್ಲ ಮಾಧ್ಯಮದಲ್ಲಿ ಓದಿದ ಮಕ್ಕಳಷ್ಟೇ ಬುದ್ಧಿವಂತರು ಅನ್ನೋ ವಿಚಿತ್ರ ನಂಬಿಕೆ. ಆಂಗ್ಲ ಮಾಧ್ಯಮದಲ್ಲಿ ಮಕ್ಕಳನ್ನ ಓದಿಸೋದನ್ನೇ ಪ್ರತಿಷ್ಠೆಯನ್ನಾಗಿಸಿಕೊಂಡಿರೋ ಪೋಷಕರ ಮೂಢನಂಬಿಕೆ. ಈ ಭ್ರಮೆಗಳು ಹೆಚ್ಚೋಕೆ ಇನ್ನಷ್ಟು ಕಾರಣವಾಗಿರೋದು ನಮ್ಮ ಕನ್ನಡ ಶಾಲೆಗಳ ದುಸ್ಥಿತಿ. ಈ ದೇಶದ ವೀಕ್ನೆಸ್ ಇಂಗ್ಲಿಷ್ ಒಂದು ಗೊತ್ತಿದ್ರೆ ಏರ್ಬದ್ರನಿಗೂ ಸಾಲ ಕೊಡ್ತಾರೆ, ಕೋಡಂಗಿಗೆ ಹೆಣ್ಣು ಕೊಡ್ತಾರೆ, ಮಂಕ ದಿನಗಳಿಗೆ ಸ್ಕೂಲಲ್ಲಿ ಸೀಟ್ ಕೊಡ್ತಾರೆ, ಕುಚ್ಚೇಲಂಗೆ ಸ್ಟಾರ್ ಹೋಟ್ಲಲ್ಲಿ ಟ್ರೀಟ್ ಕೊಡ್ತಾರೆ, ಕಮಂಗಿಗೆ ಸಿನಿಮಾದಲ್ಲಿ ಪಾಠ ಕೊಡ್ತಾರೆ, ಕೋತಿಗಳಿಗೆ ಹೆಣ್ಣು ಮಕ್ಳು ಆಟ ಕೊಡ್ತಾರೆ. ಜಸ್ಟ್ ಬಿಕಾಸ್ ಆಫ್ ಇಂಗ್ಲಿಷ್ ಮ್ಯಾನ್. ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಗೆ ಎಲ್ರಿಗೂ ಅದೊಂದು ಬಂದ್ಬಿಟ್ಟಿದೆ. ಇಂಗ್ಲೀಷ್ ಓದಿದ್ರೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಚೆನ್ನಾಗಾಗತ್ತೆ. BPOಸ್ನಲ್ಲಿ ಸೇರ್ಬೋದು, ಬೇರೆ ಮಲ್ಟಿನ್ಯಾಷನಲ್ ಕಂಪನಿಗೆ ಸೇರ್ಬೋದು. ಇಂಗ್ಲೀಷ್ ಏನಾಗ್ಬಿಟ್ಟಿದೆ ಅಂದರೆ ಮಸ್ಟ್ ಆಗಿಬಿಟ್ಟಿದೆ, ಬಿಕಾಸ್ ಇಟ್ ಈಸ್ ನೋನ್ ಆಲ್ ಓವರ್ ದ ವರ್ಲ್ಡ್ ಅಲ್ವಾ. ಅದಕ್ಕೆ ಜನ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸ್ಗೆ ಸೇರೋದು. ಆದರೆ ಭಾರತದಲ್ಲಿ ಇದು ನಮ್ಮದು ವಸಾಹತು ರಾಷ್ಟ್ರ ಒಂದು ಕಾಲದಲ್ಲಿ ಆಗಿದ್ದರಿಂದ ಇಂಗ್ಲೀಷನ್ನು ನಾವು ಹೆಚ್ಚು ಬಳಸ್ತಾ ಇರೋಂಥದ್ದಕ್ಕೆ ಕಾರಣ. ಎರಡನೇ, ತಂತ್ರಜ್ಞಾನ ಮತ್ತು ವಿಜ್ಞಾನ ಎಲ್ಲವೂ ಕೂಡ ಇಂಗ್ಲೀಷ್ನಲ್ಲಿ ಬರ್ತಾ ಇರೋದ್ರಿಂದ ಅವ್ರು ಆ ಕಡೆ ಮುಖ ಮಾಡ್ಕೊಂಡಿದ್ದಾರೆ. ತೇಜಸ್ವಿಯವ್ರು ಮಾಡಿದಂಥ ಸಾಫ್ಟ್ವೇರ್ಗಳ ಕಡೆ ನೋಡಿದರೆ ಸರ್ಕಾರ ಇಂಗ್ಲೀಷ್ ಮಟ್ಟಕ್ಕೆ ಬೆಳೆಯುವಂಥದ್ದು ಬೇಕಾದಂಥ ಸಾಫ್ಟ್ವೇರ್ನು ಕನ್ನಡದಲ್ಲೂ ಸಿದ್ಧ ಆಗಿರೋದು ಖಂಡಿತ ಗೊತ್ತಾಗುತ್ತೆ. ಸರ್ಕಾರ ಆ ಕಡೆ ನೋಡ್ತಿಲ್ಲ, ಇವಾಗ ಅದನ್ನು ನೋಡಬೇಕಾಗಿದೆ. ಹಾಗೆ ನೋಡಿದ್ರೆ ಆಂಗ್ಲ ಮಾಧ್ಯಮದ ಶಾಲೆಗಳೇನು ಅದ್ಭುತ ಎನ್ನುವಂಥ ವ್ಯವಸ್ಥೆಗಳನ್ನ ಹೊಂದಿಲ್ಲ. ಎಷ್ಟೋ ಕಾನ್ವೆಂಟುಗಳಲ್ಲಿ ಮಕ್ಕಳು ಆಡೋಕೆ ಮೈದಾನವೂ ಇಲ್ಲ.
ಇಷ್ಟಿದ್ರೂ ಪೋಷಕರ ಭ್ರಮೆ ಮತ್ತು ಕನ್ನಡ ಶಾಲೆಗಳ ಶೋಚನೀಯ ಸ್ಥಿತಿಯಿಂದಾಗಿ ಆಂಗ್ಲ ಮಾಧ್ಯಮ ಶಾಲೆಗಳು ಮಿಂಚುತ್ತಿವೆ. ಏನೇ ಆಗ್ಲಿ ಕನ್ನಡ ಶಾಲೆ ನಡೆಸೋದು ವ್ಯವಹಾರಕ್ಕಾಗಿ ಅಲ್ಲ, ಸೇವೆಗಾಗಿ ಅನ್ನೋ ಸತ್ಯ ಸರ್ಕಾರಕ್ಕೆ ಅರಿವಾಗಬೇಕು. ಸೌಕರ್ಯಗಳನ್ನ ಉತ್ತಮಪಡಿಸಬೇಕು. ನಮ್ಮ ಮನವಿ ಇಷ್ಟೇ. ಮುಖ್ಯಮಂತ್ರಿಗಳೇ, ದಯವಿಟ್ಟು ಕನ್ನಡ ಶಾಲೆ ಮುಚ್ಚಬೇಡಿ. ಮಾರುತೇಶ್ ಹುಣಸನಹಳ್ಳಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಈ ಶಾಲೆಗಳು ಮುಚ್ಚೋದು ಬಿಡಿ, ಅದು ತನ್ನಷ್ಟಕ್ಕೆ ಬಿದ್ದೋಗೋ ರೀತಿಯಲ್ಲಿದೆ. ನಿಜಕ್ಕೂ ಎಲ್ಲರೂ ಪ್ರತಿಭಟನೆಗಳನ್ನು ಮಾಡ್ತಾರೆ. ಕನ್ನಡ ಶಾಲೆಗೆ ಹೋಗಿ ಸರ್ಕಾರಿ ಶಾಲೆಗಳು ಭಾಳ ಚೆನ್ನಾಗಿ ಕಲಿಸ್ತಾರೆ ಅನ್ನುವಂಥದ್ದು. ಆದರೆ ಎಲ್ಲಿದೆ? ವಿಶೇಷ ಹೆಗಡೆ ಕಾಗೇರಿ ಅವರು ಹೇಳ್ತಾ ಇದ್ರು, ನಮ್ಮ ಕನ್ನಡ ಶಾಲೆಗಳು ಭಾಳ ಅತ್ಯುತ್ತಮವಾಗಿದೆ ಅನ್ನುವಂಥದ್ದು. ನಮಗಿಲ್ಲೇ ಗೊತ್ತಾಗುತ್ತೆ ಯಾಕೆ ಆಂಗ್ಲ ಮಾಧ್ಯಮಕ್ಕೆ ಹೋಗ್ತಾರೆ ಅನ್ನುವಂಥದ್ದು. ಖಂಡಿತವಾಗ್ಲೂ ಮುಚ್ಚೋದು ಯಾವುದಕ್ಕೂ ಸಮಸ್ಯೆಗೆ ಪರಿಹಾರ ಅಲ್ಲ, ಅದ್ರ ಬದಲು ಸೌಕರ್ಯನ ಮೂಲಭೂತ ಸೌಕರ್ಯ ಒದಗಿಸಬೇಕು. ಆಗ ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಅದು ಬಿಟ್ಟು ನಾವು ಪ್ರತಿಭಟನೆಗಳನ್ನು ಮಾಡ್ತೀವಿ, ಕನ್ನಡ ಕಲೀರಿ ಕನ್ನಡ ಕಲೀರಿ. ಖಂಡಿತ ನಾವು ಕಲೀಲೇಬೇಕು, ಆದರೆ ಮೂಲಭೂತ ಸೌಕರ್ಯ ಬೇಕಲ್ಲ ಅದಕ್ಕೆ. ಖಂಡಿತವಾಗ್ಲೂ ಅದಿಲ್ಲ ಅನ್ನೋ ಕಾರಣಕ್ಕಾಗಿ ಆಂಗ್ಲ ಭಾಷೆಯನ್ನು ಕಲಿಸುವಂತಹ ಶಾಲೆಗಳ ಮೊರೆ ಹೋಗ್ತಾರೆ ಪ್ರತಿಯೊಬ್ಬರು ಸಹ. ಸೊ ಹಾಗಾಗಿ ಪ್ರತಿಯೊಬ್ಬರ ಕರ್ತವ್ಯ, ಸರ್ಕಾರದ ಕರ್ತವ್ಯ, ಇಂಥ ಶಾಲೆಗಳನ್ನು ಮುಚ್ಚೋದು ಬಿಡಿ. ಇದು ಮುಚ್ಚುವಂಥ ಸ್ಥಿತಿಯಲ್ಲೇ ಇದೆ, ಬಿದ್ದೋಗುವಂಥ ಸ್ಥಿತಿಯಲ್ಲಿದೆ. ಅವುಗಳಿಗೆ ಒಂದು ಜೀರ್ಣೋದ್ಧಾರನೋ ಅಥವಾ ಅವುಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಆಮೇಲೆ ನಾವು ಹೇಳಬೇಕು ನಮ್ಮ ಸರ್ಕಾರಿ ಶಾಲೆಗಳು ಎಷ್ಟು ಚೆನ್ನಾಗಿದೆ, ಅಲ್ಲಿ ಕನ್ನಡವನ್ನು ಎಷ್ಟು ಚೆನ್ನಾಗಿ ಕಲಿಸ್ಕೊಡ್ತಾರೆ, ಅಲ್ಲಿ ಟೀಚರ್ಸ್ಗಳ ಭಯ, ಅಧ್ಯಾಪಕರ ಭಯ, ಅವರು ಕಲಿಸ್ತಾರೋ ಅಥವಾ ಯಾವಾಗ ಬೀಳುತ್ತಪ್ಪ ಅಂತ ಭಯ ಬೀಳ್ತಾರೆ. ಅವರಿಗೆ ನಿಜಕ್ಕೊಂಥರ ದ್ವಂದ್ವ ಆಗಿದೆ ಅನ್ಸುತ್ತೆ, ಹಾಗನಿಸ್ತಾ ಇದೆ.